ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇದು ನನ್ನ ನಿನ್ನೆ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತು ನಾನು ಪಾಲಕ್ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಪಾಲಕ್ ಬಜ್ಜಿಗೆ ಬೇಕಾದ ಸಾಮಗ್ರಿಗಳು ಇಷ್ಟು. ಅದ್ರ ಜೊತೆಗೆ ಪಾಲಕ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಳಗೆ ಪಾಲಕ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಉಪ್ಪು ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಪಾಲಕ್ ಸೊಪ್ಪನ್ನ ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ. ಇನ್ನು ಬಜ್ಜಿ ಅಂದಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಬಜ್ಜಿನ ಈರುಳ್ಳಿ ಅಥವಾ ಬೇರೆ ಇನ್ನೂ ಬದನೆಕಾಯಿ ಬಜ್ಜಿ ಅಂತಲೂ ಮಾಡ್ತಾರೆ, ಬಟ್ ನಾನು ಪಾಲಕ್ ಬಳಸ್ಕೊಂಡು ಮಾಡ್ತಿದ್ದೀನಿ. ಇದು ಕೂಡ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಪಾಲಕ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಕೊತ್ತಂಬರಿನೂ ಕಟ್ ಮಾಡಿಕೊಂಡು, ಆನಿಯನ್ ಕಟ್ ಮಾಡ್ಕೊಳ್ತಿದ್ದೀನಿ. ಆನಿಯನ್ನ ಉದ್ದಗೆ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಸ್ಲೈಸ್ ಆಗಿ ಈ ರೀತಿ ಒಳಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಅಂದರೆ ಪಾಲಕ್ ಬಜ್ಜಿ ಅಂದರೆ ಪಾಲಕ್ ಜೊತೆ ಈ ಈರುಳ್ಳಿ ಕೂಡ ನೀಟಾಗಿ ಹೊಂದ್ಕೊಳ್ಳುತ್ತೆ. ಪಾಲಕ್ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ, ಗರ್ಭಿಣಿ ಹೆಂಗಸರಿಗೂ ಕೂಡ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಈ ಪಾಲಕ್ ಸೊಪ್ಪನ್ನ ಸಾಂಬಾರಲ್ಲಿ ಹಾಕಿನೂ ಕೂಡ ಮಾಡ್ತಾರೆ. ಹಾಗೆ ಇದ್ರದ್ದು ಒಂದು ಪ್ಯೂರಿ ಮಾಡಿಕೊಂಡು, ರಸ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ನೀರಿನ ಬದಲು ಇದನ್ನು ಹಾಕಿ ಕೂಡ ಚಪಾತಿನ ಮಾಡ್ಕೊಳ್ಬೋದು. ಆಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ ಕಲರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಗ್ರೀನಿಯಾಗಿರುತ್ತೆ, ಹಸಿರಾಗಿರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟಪಟ್ಟು ತಿಂತಾರೆ. ಇಷ್ಟು ನಾನು ಪಾಲಕ್ ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ಹಾಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಈ ಸೀಸನ್ ಏನಿದೆ ಅಂತಂದರೆ ವಿಂಟರ್ ಸೀಸನ್, ಚಳಿಗಾಲ ಆಗಿರೋದ್ರಿಂದ ಮಕ್ಕಳಿಗೆ ನಾವು ಶುಂಠಿನ ಬೇರೆ ಎಲ್ಲೂ ಮೋಸ ಮಾಡಲಿಕ್ಕಾಗಲ್ಲ. ಅವ್ರು ಇಷ್ಟಪಟ್ಟು ತಿನ್ನೋ ಒಂದು ಪದಾರ್ಥದೊಳಗೆ ಹಾಕಿ ಕೊಟ್ಟರೆ ಅವ್ರಿಗೂ ಗೊತ್ತಾಗಲ್ಲ. ಹಾಗೆ ಈ ಒಂದು ಆಯುರ್ವೇದಿಕ್ ಔಷಧಿಯ ಗುಣ ಇರತಕ್ಕಂಥ ಪದಾರ್ಥಗಳು ಮಕ್ಕಳ ಹೊಟ್ಟೆಗೆ ಗೊತ್ತಿಲ್ಲದೇ ಸೇರಿಕೊಳ್ತವೆ. ಎಷ್ಟೋ ಉತ್ತಮ ಅಲ್ವಾ? ನಾವು ತಾಯಿಗಳು ಈ ರೀತಿ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಕೂಡ ಒಳ್ಳೆಯ ಆಹಾರ ಮಕ್ಕಳಿಗೆ ಕೊಡ್ತಿದ್ದೀವಿ ಅನ್ನೋ ನೆಮ್ಮದಿನೂ ಇರುತ್ತೆ. ಈಗ ಪಾಲಕ್ ಬಜ್ಜಿಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡಿದ್ದೀನಿ. ನೋಡಿ, 1 ಕಪ್ಪು ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಪಾಲಕ್ ಸೊಪ್ಪು, ಹಾಗೆ ಕೊತ್ತಂಬರಿ, ಹಾಗೆ ಬೇಸನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿದು, ಜೊತೆಗೆ ಈರುಳ್ಳಿ, ಹಾಗೆ ಇಲ್ಲಿ ಶುಂಠಿ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಶುಂಠಿ, ಜೀರಿಗೆ, ಹಾಗೆ ಓಂಕಾಳು, ಜೊತೆಗೆ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ. ಸ್ವಲ್ಪ ಕಡಿಮೆ ಬಳಸಿದರೆ ಒಳ್ಳೆಯದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಕು. ನಾವು 3 ಜನ ಇರೋದ್ರಿಂದ ನಮ್ಗೆ ಇಷ್ಟೇ ಕ್ವಾಂಟಿಟಿ ಒಳಗೆ, ಇಷ್ಟು ಪ್ರಮಾಣದೊಳಗೆ ಸಾಕು ಅಂತ ಇಷ್ಟನ್ನೇ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಎಲ್ಲ ತೋರಿಸಿರ್ತಕ್ಕಂಥ ಎಲ್ಲನೂ ಒಂದು ಬೌಲಿಗೆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು, ಹಾಗೆ ಓಂಕಾಳು, ಜೀರಿಗೆ, ಆಮೇಲೆ ಹಸಿ ಶುಂಠಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಮೆಣಸಿನ್ಕಾಯಿ ಬಂದರೆ ಎತ್ತಿಟ್ಟು ತಿಂತಾರೆ. ಬಟ್ ನಾನಿಲ್ಲಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ, ಬಳಸ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಕ್ಕೂ ಮುಂಚೆನೇ ಕಲಿಸ್ಕೊಂಬಿಡೋಣ, ಯಾಕಂದರೆ ಕೈ ಉರಿಯುತ್ತೆ. ಹಾಗಾಗಿ ನಾನಿಲ್ಲಿ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಪಾಲಕ್ ಸೊಪ್ಪು, ಈರುಳ್ಳಿ ನೀರಿನ ಅಂಶ ಇರೋದ್ರಿಂದ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಈಗ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಪೇಸ್ಟನ್ನ ನಾನು ಹಾಕ್ಕೊಳ್ತಿದ್ದೀನಿ. ನಾವು ಸ್ವಲ್ಪ ಖಾರ ಹೆಚ್ಚಾಗಿ ತಿನ್ನೋದ್ರಿಂದ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋದು ಒಳ್ಳೆಯದು. ಯಾಕಂದರೆ ಮಕ್ಕಳು ತಿನ್ನುವಾಗ ಅವರಿಗೆ ಸ್ಪೈಸಿ ಜಾಸ್ತಿ ಆಗುತ್ತೆ, ಖಾರ ಜಾಸ್ತಿ ಆಗುತ್ತೆ. ಅದೇ ಕಟ್ ಮಾಡಿ ಹಾಕ್ಕೊಂಡಿದ್ರೆ ಅವರು ಎತ್ತಿಟ್ಟು ತಿಂತಾರೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಈಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀರು ಜಾಸ್ತಿ ಆದ್ರೂ ಪಾಲಕ್ ಬಜ್ಜಿ ಅಂದರೆ ಎಣ್ಣೆ ಒಳಗೆ ಬಿಡಲಿಕ್ಕೆ ನಮ್ಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಾದರೂ ಕೂಡ ಇಲ್ಲಿ ನೋಡಿಕೊಂಡೇ ಹಾಕ್ಕೊಳ್ತಿದ್ದೀನಿ ನೀರನ್ನ. ನಮಗೆ ಅದು ಉಂಡೆ ರೀತಿ ಒಳಗೆ ಬಂದರೆ ಚಲೋ. ಹಾಗಾಗಿ ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಅಜ್ವಾನ ಅಥವಾ ಓಂಕಾಳು ಇವು ಹಾಕೋದನ್ನ ಮರಿಬೇಡಿ, ಯಾಕಂದರೆ
ಗ್ಯಾಸ್ ಆಗೋದು ಚಾನ್ಸಸ್ ಭಾಳ ಇರುತ್ತೆ. ಯಾಕಂದರೆ ನಾವು ಈ ಸ್ನ್ಯಾಕ್ಸ್ನ ಈವ್ನಿಂಗ್ ಸಮಯದಲ್ಲೇ ಜಾಸ್ತಿ ತಿನ್ನೋದು. ಬೆಳಗಿನ ಸಮಯದಲ್ಲಿ ಟಿಫಿನ್ ಜೊತೆ ತಿನ್ನಲಿಕ್ಕೆ ಒಂದು ಟೈಮ್ ಇರಲ್ಲ. ನಮಗೆಲ್ರಿಗೂ ಈವ್ನಿಂಗ್ ಟೈಮ್ ಸಿಕ್ಕ ಹಾಗೆ ಬೆಳಗಿನ ಜಾವ ಟೈಮ್ ಸಿಗೋದಿಲ್ಲ. ಹಾಗಾಗಿ ಇದನ್ನು ಈವ್ನಿಂಗ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಓಂಕಾಳು ಅಥವಾ ಅಜ್ವಾನ ಹಾಕೊಂಡು ಮರಿಬೇಡಿ. ಈಗ ಹಾಕ್ಕೊಂಡು ಈ ರೀತಿ ಒಳಗೆ ನಮಗೆ ಪಾಲಕ್ ಬಜ್ಜಿಯ ಹಿಟ್ಟಿನ ಒಂದು ಹದ ಈ ರೀತಿ ಒಳಗಿದ್ರೆ ಸಾಕು. ಈಗ ಅದನ್ನು ಸ್ವಲ್ಪ ನೆನೆಲಿಕ್ಕೆ ಇಡ್ತಿದ್ದೀನಿ. ಒಂದು 5 ನಿಮಿಷ ನೆನೆಸಿಟ್ರೆ ಸಾಕು. ಈಗ ಅದನ್ನು ನೆನೆಲಿಕ್ಕೆ ಇಟ್ಟು ಈಗ ಅವನು ಕರಗಲಿಕ್ಕೆ ಬೇಕಾದಂಥ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕಡಾಯಿನ ನಾನು ಮತ್ತೆ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೆ. ಅದಕ್ಕೆ ಎಷ್ಟು ಬೇಕು, ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ ಹಚ್ಚಿದ್ದೀನಿ ಆಲ್ರೆಡಿ. ಈಗ ಇಷ್ಟು ಎಣ್ಣೆ ಸಾಕು ಅಂತ ಇಷ್ಟು ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಮತ್ತೊಂದು ಸರಿ ನೆನೆಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ಇನ್ನೊಂದು ಸರಿ ಕಲಿಸ್ಕೊಳ್ತಿದ್ದೀನಿ. ಕಲಿಸ್ಕೊಂಡು ಸ್ವಲ್ಪ ಕೈಗೆ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನ ಉಂಡೆ ಒಳಗೆ ಮಾಡಿಕೊಂಡು ಎಣ್ಣೆಲೆ ಬಿಡ್ತಿದ್ದೀನಿ. ಎಣ್ಣೆಲಿ ಬಿಡಬೇಕಾದ್ರೆ ನೋಡ್ಕೊಂಡು ಬಿಡಿ. ಯಾಕಂದರೆ ಲರ್ನರ್ ಇರೋರು, ಕಲಿಯೋರು ನೋಡಿಕೊಂಡು ಬಿಡಿಲ್ಲ, ಎಣ್ಣೆ ಸಿಡಿಯುತ್ತೆ ಕೈಗೆ. ಸ್ವಲ್ಪ ಆದಷ್ಟು ಎಣ್ಣೆಯಿಂದ ನಿಮ್ಮ ಕೈಗೆ ಡಿಸ್ಟೆನ್ಸ್ ಇರಲಿ, ಅಂತರ ಇರಲಿ ನೋಡಿಕೊಂಡು ಒಂದೊಂದೇ ಹೈ ಫ್ಲೇಮ್ ಒಳಗಿಡಿ. ಬಜ್ಜಿನ ಬಿಡಬೇಕಾದ್ರೆ ಹೈ ಫ್ಲೇಮ್ ಇರಲಿ. ಬಜ್ಜಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಳ್ಳೋದ್ರಿಂದ ಒಳಗಡೆ ಬಜ್ಜಿ ನೀಟಾಗಿ ಬೆಂದ್ಕೊಳ್ಳುತ್ತೆ. ನೀವು ಹೈ ಫ್ಲೇಮಲ್ಲೇ ಇಟ್ಬಿಟ್ರಿ ಅಂದರೆ ನೀಟಾಗಿ ಬೆಂದ್ಕೊಳ್ಳಲ್ಲ. ಹೀಗೆ ಮಾಡಿ ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಬಿಟ್ಟಾದಮೇಲೆ ನೀವು ತಿರುಗಿಸ್ಕೋಬೇಕು ಬಜ್ಜಿನ. ಅಂದಾಗ ಮಾತ್ರ ಕೆಳಗಡೆ ಅಂಟಿರೋದು ಬಿಟ್ಕೊಂಡ್ಬಿಡುತ್ತೆ. ಹಾಗೆ ಈ ರೀತಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎಲ್ಲನೂ ಒಂದು ಸರಿ ತಿರುಗಿಸಿ ಹಾಕಿ. ಇಲ್ಲಾಂದರೆ ಒಂದೇ ಸೈಡು ಬೆಂದ್ಬಿಡುತ್ತೆ. ಮೀಡಿಯಮ್ ಇಡೋದ್ರಿಂದ ಸ್ವಲ್ಪ ತಡವಾಗ್ಬೋದು, ಬಟ್ ಹದವಾಗಿ ಬಜ್ಜಿ ಎಲ್ಲನೂ ಒಳಗಡೆ ಬೆಂದ್ಕೊಳ್ಳುತ್ತೆ. ನಾವು ಅವಸರಕ್ಕೆ ಮಾಡೋಕ್ಕೆ ಹೋದ್ವಿ ಅಂತಂದರೆ ಮೇಲ್ಗಡೆಯಿಂದ ಕಲರ್ ಚೇಂಜ್ ಆಗಿರುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೆನೆಸ್ಕೊಳ್ಳೋದು ಉತ್ತಮ. ಈಗ ನಾನು ಬೆನೆಸ್ಕೊಂಡಿದ್ದೀನಿ, ತೆಗೆದಿಡ್ತಿದ್ದೀನಿ. ಮತ್ತೊಂದು ಸರಿ ಉಳಿದಿರೋ ಹಿಟ್ಟನ್ನ ಅದೇ ರೀತಿ ಒಳಗೆ ಬಿಟ್ಕೊಳ್ತಿದ್ದೀನಿ. ದಯವಿಟ್ಟು ಬಜ್ಜಿನ ಈ ರೀತಿ ಬಿಡಬೇಕಾದ್ರೆ ನಿಮ್ಮ ಕೈಗೆ ಹಾಗೆ ಎಣ್ಣೆಗೆ ಅಂತರ ಇರಲಿ. ಯಾಕಂದರೆ ಎಣ್ಣೆ ಕೈಗೆ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಎಲ್ಲನೂ ಬಿಟ್ಕೊಂಡು ಮತ್ತೆ ನಾನು ಕರ್ಕೊಳ್ತಿದ್ದೀನಿ. ಈಗ ಗರಿಗರಿಯಾದ ರುಚಿಯಾದ ಹಾಗೆ ಬಿಸಿಯಾದ ಪಾಲಕ್ ಬಜ್ಜಿ ರೆಡಿಯಾಗಿದೆ. ನಾನಿಲ್ಲಿ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ಒಳಗಡೆ ಈ ರೀತಿ ಒಳಗೆ ಬೆಂದಿರುತ್ತೆ. ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತಿನ್ನಲ್ಲ ಅಂತ ಮಾತ್ರ ಹೇಳೋದಿಲ್ಲ. ನೀವು ಪಾಲಕ್ ಸೊಪ್ಪು ಹಾಕಿದರೂ ಅವರು ಇಷ್ಟಪಟ್ಟು ತಿಂತಾರೆ. ಇಲ್ಲಿಗೆ ನನ್ನ ಇವತ್ತಿನ ರೆಸಿಪಿ ಮುಗಿಸ್ತಿದ್ದೀನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.